ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ತೀರ್ಥ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಸೋಮವಾರ ಬೆಳಿಗ್ಗೆ, ಅಂದರೆ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ. ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಇವತ್ತು ನನ್ನ ಮಗನಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ ಅಲ್ವಾ, ಇವತ್ತು ಅವನಿಗೆ ಕೃಷ್ಣನ ಡ್ರೆಸ್ ಹಾಕಿದ್ದೆ, ಅದರದ್ದು ವ್ಲಾಗ್ ಆಗಿರುತ್ತೆ. ವಿಡಿಯೋನ ಇಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಪೂಜೆ ಎಲ್ಲ ಮಾಡಿ ಇಲ್ಲಿ ತಿಂಡಿಗೆ ಅಂತ ಇವತ್ತು ಅವರೆಕಾಳು ಹಾಕ್ಬಿಟ್ಟು ರೈಸ್ ಬಾತ್ ಮಾಡಿದ್ದೆ. ಹಾಗೆ ಇವತ್ತು ನೈವೇದ್ಯಕ್ಕೆ ಅಂತ ಏನು ಮಾಡಿರಲಿಲ್ಲ, ಅಂದರೆ ಇವತ್ತು ಹಾಗೆ ಬಾಳೆಹಣ್ಣನ್ನು ಇಟ್ಟು ನೈವೇದ್ಯ ಮಾಡಿದೆ. ಅಂದರೆ ಪಾಪು ಬೇರೆ ಬಿಡ್ತಿರಲಿಲ್ಲ ಕೆಲಸ ಮಾಡ್ಕೊಳ್ಳೋದಕ್ಕೆ, ಹಾಗಾಗಿ ನೈವೇದ್ಯಕ್ಕೆ ಅಂತ ಬಾಳೆಹಣ್ಣು ಫ್ರೂಟ್ಸ್ನೂ ಇಡ್ಬೋದಲ್ವ, ಫ್ರೂಟ್ಸ್ನೇ ಇಟ್ಬಿಟ್ಟು ನೈವೇದ್ಯ ಮಾಡಿದೆ. ಹಾಗೆ ತಿಂಡಿಗೆ ಅಂತ ಅವರೆಕಾಳು ಹಾಕಿ ರೈಸ್ ಬಾತ್ ಮಾಡಿ ಅದಕ್ಕೆ ಮೊಸರು ಬಜ್ಜಿ ಮಾಡಿದ್ದೆ. ಹಾಗೆ ಅಮ್ಮ ಮೊನ್ನೆ ಹೊಲದ್ದು ಸೊಪ್ಪು ತಗೊಬಂದಿದ್ರಲ್ವ ಊರಿಂದ, ಆ ಸೊಪ್ಪಿಂದ ಮಸ್ಸೊಪ್ಪು ಮಾಡೋಣ ಅಂತ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಪಾಪು ಸ್ನಾನ ಮಾಡಿ ಮಲಗಿದ್ದ, ಅವನಿಗಿನ್ನೂ ಡ್ರೆಸ್ ಕೂಡ ಹಾಕಿರಲಿಲ್ಲ. ಇವಾಗ ತಾನೇ ಮಲಗಿದ್ದ ಅಲ್ವಾ, ಅವನೆದ್ದ ಮೇಲೆ ಡ್ರೆಸ್ ಹಾಕೋಣ ಅಂತ ಮಲಗಿಸ್ಬಿಟ್ಟು ಇವಾಗ ಮಧ್ಯಾಹ್ನಕ್ಕೆ ಅಂತ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಹಸಿರು ಮೆಣಸಿನ್ಕಾಯಿ ಮತ್ತು ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಇದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಇವಾಗ ಮಸ್ಸೊಪ್ಪು ಮಾಡೋದಕ್ಕೆ ಎಲ್ಲ ಸೊಪ್ಪು ಇದನ್ನೆಲ್ಲ ಸೇರಿಸ್ಬಿಟ್ಟು ವಿಜಿಲ್ ಹಾಕ್ಸ್ಬೇಕಲ್ವ, ಅಷ್ಟೊತ್ತಿಗೆ ಅದು ಅದಕ್ಕೆ ಆರಿದರೆ ಸರಿಯಾಗುತ್ತೆ ಅಂತೇಳ್ಬಿಟ್ಟು ಸಾಂಬಾರನ್ನ ರೆಡಿ ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಹೆಸರು ಬೇಳೆ, ಹಾಗೆ ಸ್ವಲ್ಪ ತೊಗರಿಬೇಳೆ ತಗೊಂಡು ವಾಶ್ ಮಾಡಿಬಿಟ್ಟು ಅದನ್ನು ನೆನೆಸ್ಕೊಳ್ತಾ ಇದ್ದೀನಿ. ಈ ಸಾಂಬಾರಿಗೆ ಅವರೆಬೇಳೆ ಹಾಕಿದರೆ ತುಂಬ ಟೇಸ್ಟಾಗಿರುತ್ತೆ ಸಾಂಬಾರು. ಅವರೆಬೇಳೆ ಅಥವಾ ಅವರೆಬೇಳೆ ಎರಡರಲ್ಲಿ ಯಾವುದು ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ನಾನು ಇವಾಗ ಅವರೆಬೇಳೆನ ಯೂಸ್ ಮಾಡ್ತಿಲ್ಲ, ಪಾಪು ಚಿಕ್ಕವನಲ್ವ, ಅಮ್ಮ ತಿನ್ನಬಾರ್ದು ಅವರೆಕಾಳನ್ನ ಅಂತ ಹೇಳಿದ್ದಾರೆ, ಹಾಗಾಗಿ ಅದನ್ನ ಸ್ಕಿಪ್ ಮಾಡಿದ್ದೀನಿ. ಹಾಗಾಗಿ ಹೆಸರುಬೇಳೆ ಮತ್ತು ತೊಗರಿಬೇಳೆನ ಹಾಕಿ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ. ಬೇರೆ ಟೈಮಲ್ಲೆಲ್ಲ ಅವರೆಬೇಳೆ ಹಾಕ್ಬಿಟ್ಟೆ ಮಾಡೋದು, ಇವಾಗ ಅದನ್ನು ಸ್ಕಿಪ್ ಮಾಡಿ ಮಾಡ್ತಾಯಿದ್ದೀನಿ ಅಷ್ಟೇ. ಇವಾಗ ಒಂದು ಕುಕ್ಕರಿಗೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ, ವಾಶ್ ಮಾಡಿಬಿಟ್ಟು ನೀಟಾಗಿ. ಊರಿನ ಸೊಪ್ಪಲ್ವ, ಸ್ವಲ್ಪ ಮರಳು ಮಣ್ಣೆಲ್ಲ ಜಾಸ್ತಿ ಇರುತ್ತೆ, ಅದಕ್ಕೆ ಅದನ್ನು ಒಂದು 5-6 ಸರಿ ನೀಟಾಗಿ ವಾಶ್ ಮಾಡ್ಕೋಬೇಕು. ಇಲ್ಲಾಂದರೆ ಸಾಂಬಾರಲ್ಲಿ ಗೊತ್ತಲ್ವ ಮಣ್ಣೆಲ್ಲ ಸಿಕ್ಬಿಡುತ್ತೆ, ಕಲ್ಲೆಲ್ಲ. ಇವಾಗ ಹೆಸರುಬೇಳೆ ಮತ್ತು ತೊಗರಿಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹಸಿರು ಮೆಣಸಿನ್ಕಾಯಿ, ಟೊಮೊಟೊ, ಬೆಳ್ಳುಳ್ಳಿ, ಹಾಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆ ಇದಕ್ಕೆ ಸ್ವಲ್ಪ
ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಬೇಕು. ಆಯಿಲ್ನ ಹಾಕಿದರೆ ಚೆನ್ನಾಗಿ ಸೊಪ್ಪು ಎಲ್ಲ ಬೇಯುತ್ತೆ. ಹಾಗೆ ಉಪ್ಪನ್ನ ಸ್ಕಿಪ್ ಮಾಡಿದ್ದೀನಿ, ಅಂದರೆ ಉಪ್ಪು ಹಾಕಿದರೆ ಬೇಳೆಕಾಳೆಲ್ಲ ನೀಟಾಗಿ ಬೇಯೋದಿಲ್ಲ, ಹಾಗಾಗಿ ಉಪ್ಪನ್ನ ಹಾಕ್ತಾಯಿಲ್ಲ. ಹಾಗೆ ಇದನ್ನು ಒಂದು 5-6 ವಿಷಿಲ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಅಂದರೆ ಎಲ್ಲ ಸೊಪ್ಪೆಲ್ಲ ಕಲ್ಸ್ಕೊಂಡು ಹೋಗೋ ಥರ ಬೇಯಬೇಕಲ್ವ, ಹಾಗಾಗಿ ಮಿನಿಮಮ್ ಅಂದ್ರೆ ಒಂದು 5-6 ವಿಷಿಲ್ ಹಾಕೋ ಥರ ವಿಷಿಲ್ನ ಹಾಕ್ಸ್ಕೊಳ್ಳೇಬೇಕು. ಹಾಗಾಗಿ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಅಂದರೆ ಸೊಪ್ಪು ಎಲ್ಲ ಮುಳುಗಬೇಕು, ಅಷ್ಟು ಸೊಪ್ಪು ಈರುಳ್ಳಿ ಇದೆಲ್ಲ ಹಾಕಿರ್ತೀನಲ್ವ ಬೇಳೆಕಾಳೆಲ್ಲ, ಅದು ಮುಳುಗೋವರೆಗೂ ಹಾಕ್ಬಿಟ್ಟು ಇದನ್ನ ಈಗ ಒಂದು 5-6 ವಿಷಿಲ್ ಹಾಕಿಸ್ಬೇಕು. ವಿಷಿಲ್ ಹಾಕಾಯಿತು. ಇವಾಗ ಪಾಪು ಬೇರೆ ಎದ್ದಿದ್ದ, ಅವನಿಗೆ ಡ್ರೆಸ್ ಹಾಕಿ ರೆಡಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಆವಾಗ ಪಾಪು ಗೊತ್ತಲ್ಲ ಚಿಕ್ಕ ಮಕ್ಕಳು ಹೇಗೆ ಆಡ್ತಾರೆ ಅಂತ, ಫೋಟೋಸ್ ತೆಗ್ಸೋಕ್ಕೆಲ್ಲ, ಹಾಗಾಗಿ ಅವನಿಗೂ ಡ್ರೆಸ್ ಎಲ್ಲ ಹಾಕಿ ಫೋಟೋಸ್ ತೆಗ್ದೆ. ಒಂದು ಚಿಕ್ಕ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಅಷ್ಟೇ. ಫೋಟೋಸ್ ಎಲ್ಲ ತೆಗ್ದಾಯಿತು. ಹಾಗೆಯೇ ಒಗ್ಗರಣೆಗೆ ಅಂತ ಈರುಳ್ಳಿ, ಸಾಸಿವೆ, ಕರ್ಬೇವಿನ ಸೊಪ್ಪನ್ನು ರೆಡಿ ಮಾಡಿಕೊಂಡೆ. ಪಾಪು ಫೋಟೋಸ್ ಎಲ್ಲ ತೆಗಿಯೋ ಅಷ್ಟೊತ್ತಿಗೆ ಸೊಪ್ಪೆಲ್ಲ ಆರಿತ್ತು. ಅದನ್ನು ಎಲ್ಲ ಸ್ಮ್ಯಾಶ್ ಮಾಡಿ ಚೆನ್ನಾಗಿ ಅದು ಈರುಳ್ಳಿ, ಸಾಸಿವೆ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಒಗ್ಗರಣೆಗೆ ಹಾಕಿದೆ. ಒಗ್ಗರಣೆಗೆ ಹಾಕಿದ್ಮೇಲೆ ನೋಡಿ ಸಾಂಬಾರು ಈ ಥರ ರೆಡಿಯಾಗಿದೆ. ಹೊಲದ ಸೊಪ್ಪು ಅಲ್ವಾ, ತುಂಬ ಟೇಸ್ಟ್ ಇರುತ್ತೆ. ಮಸ್ಸಪ್ ಮಾಡಿದ್ರಂತೂ ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಇವಾಗ ಮುದ್ದೆ ಮಾಡಬೇಕು. ಸಾಂಬಾರು ರೆಡಿ ಆಯ್ತಲ್ವಾ, ಹಾಗೆ ರೈಸ್ ಕೂಡ ಆಗಿತ್ತು. ಹಾಗೆ ಇವಾಗ ಮುದ್ದೆ ಮಾಡಬೇಕು. ಅಂದರೆ ಇವರು ಮಧ್ಯಾಹ್ನಕ್ಕೆ ಆಫೀಸಿಂದ ಊಟಕ್ಕೆ ಬರ್ತಾರೆ ಡೈಲಿ, ಅದಕ್ಕೆ ನಾನು ಅವ್ರು ಬಂದಮೇಲೆ ಮುದ್ದೆ ಮಾಡೋದು. ಅಂದರೆ ಆರಿದ್ಮೇಲೆ ಮುದ್ದೆ ಊಟ ಮಾಡೋದಕ್ಕೆ ಚೆನ್ನಾಗಿರೋದಿಲ್ಲ ಅಲ್ವಾ, ಹಾಗಾಗಿ ಅವ್ರು ಬಂದಮೇಲೆ ಬಿಸಿ ಬಿಸಿ ಮುದ್ದೆ ಮಾಡಿಕೊಡ್ತೀನಿ. ಸೊಪ್ಪಿನ ಸಾಂಬಾರಲ್ಲಿ ತುಂಬ ಟೇಸ್ಟಿಯಾಗಿತ್ತು. ಅದು ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ವಿ. ಹಾಗೆ ಹೀಗಿತ್ತು ಇವತ್ತಿನ ದಿನ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.